ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಗೊಂದಲ ಬಗೆಹರಿಸುವಂತೆ ಒತ್ತಾಯಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ. ಸುಮಾರು 20 ವರ್ಷಗಳಿಂದ 11,000ಗಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದು, ಅತಿಥಿ ಉಪನ್ಯಾಸಕರುಗಳಿಗೆ ಇದುವರೆಗೆ ಯಾವುದೇ ರೀತಿಯಾಗಿ ಸೇವಾ ಭದ್ರತೆ ಇಲ್ಲ. ಸುಮಾರು 180ರಷ್ಟು ಪದವಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಅವಲಂಬಿಸಿದೆ. ಇದೇ ರೀತಿಯಾಗಿ ಕಾರ್ಯನಿರ್ವಹಿಸಿದ ಅತಿಥಿ ಉಪನ್ಯಾಸಕರುಗಳಿಗೆ ಹೊರ ರಾಜ್ಯಗಳು ಆದ ಪಂಜಾಬ್, ಹರಿಯಾಣ, ದೆಹಲಿ ಹಾಗೂ ಕೇರಳ ಮುಂತಾದ ರಾಜ್ಯದಲ್ಲಿ ಸೇವಾ ಭದ್ರತೆ ಹಾಗೂ ಕಾಯಂ ಮಾಡಿರುವ ಉದಾಹರಣೆಗಳು ಇವೆ. ಕರ್ನಾಟಕದಲ್ಲಿ ಇದೇ ಕೆಲಸವನ್ನ ನಂಬಿಕೊಂಡಿರುವ ಸಾಕಷ್ಟು ಅತಿಥಿ ಉಪನ್ಯಾಸಕರು ಸೇವಾ ಭದ್ರತೆ ಇಲ್ಲದೆ ಹತಾಶೆ, ನೋವಿನಿಂದ ಶೋಷಣೆ ಅನುಭವಿಸಿದ ಮತ್ತು ರಜೆ ಸೌಲಭ್ಯಗಳು ಇಲ್ಲದೆ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಇವರನ್ನ 10 ತಿಂಗಳ ಅವಧಿಗೆ ನೇಮಕ ಮಾಡಿಕೊಂಡಿರುವ ರಾಜ್ಯ ಸರ್ಕಾರ ಇವರಿಗೆ ಕೆಲಸದ ಭದ್ರತೆಯನ್ನ ನೀಡಿಲ್ಲ. ಹೇಗಿರಬೇಕಾದ್ರೆ ವಯೋಮಿತಿ ಅಂಚಿನಲ್ಲಿ ಇರುವ ಅತಿಥಿ ಉಪನ್ಯಾಸಕರು ತಮ್ಮ ಇಡೀ ಜೀವನ ಅತಿಥಿ ಉಪನ್ಯಾಸಕರ ವೃತ್ತಿಯಲ್ಲಿ ಕಳೆದರೂ ಕೂಡ ಅವರ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಕಾಳಜಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇದುವರೆಗೆ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ಸರ್ಕಾರದ ಅತಿಥಿ ಉಪನ್ಯಾಸಕರ ಕಡೆ ಯಾವುದೇ ರೀತಿ ಗಮನ ಹರಿಸದೇ ಇರುವುದು ದುರಂತ. ಇದರಿಂದ ನೊಂದ ಅನೇಕ ಅತಿಥಿ ಉಪನ್ಯಾಸಕರಿಗೂ ತಮ್ಮ ಅಮೂಲ್ಯವಾದ ಜೀವನವನ್ನ ಆತ್ಮಹತ್ಯೆಗೆ ದೂಡಿದ್ದಾರೆ ಅಂತ ಹೇಳಿದರು. ಕೊಟ್ಟಿರೋ ಭರವಸೆಯನ್ನ ಈಡೇರಿಸಿ ಅಂತ ನೊಂದ ಅತಿಥಿ ಉಪನ್ಯಾಸಕರು ನಂಬಿದ್ದಾರೆ. ಆದ್ದರಿಂದ ತಮ್ಮ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡಿ ಕಾಯಂ ಮಾಡಬೇಕು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನ ಪರಿಹರಿಸಿ ತರಗತಿಯನ್ನ ಪ್ರಾರಂಭಿಸಿ ಅಂತ ಶಿಲ್ಪಾ ಬಿಕೆ ಜಿಲ್ಲಾ ಸಂಚಾಲಕರು ಎಐಡಿಎಸ್ಒ ಆಕ್ರೋಶ ವ್ಯಕ್ತಪಡಿಸಿದರು. ಲೆಕ್ಚರರ್ಸ್ಗೆ ಎನ್ಇಪಿ ಅಂದ್ರೆ ಏನಂತ ಗೊತ್ತಿಲ್ಲ, ನಮಗೆ ಅವ್ರು ಪಾಠ ಮಾಡ್ತಾರೆ. ಲೆಕ್ಚರರ್ಸ್ ಹೇಳ್ತಾರೆ ಇದನ್ನ. ಇದ್ರ ವಿರುದ್ಧ ಎಐಡಿಎಸ್ಒ 36 ಲಕ್ಷ ಸಹಿಗಳನ್ನ ಕಲೆಕ್ಟ್ ಮಾಡ್ತು. ಒಬ್ಬೊಬ್ಬರ ಹತ್ರ ಹೋಗಿ ಅದಾಗಿ ಇವತ್ತು ಎನ್ಇಪಿ ತೆಗೆದಿದ್ದಾರೆ. ಆ ಪರಿಸ್ಥಿತಿನಲ್ಲಿ ಒದ್ದಾಡ್ತಾ ಇರೋ ವಿದ್ಯಾರ್ಥಿಗಳ ಜೊತೆಗೆ ಮತ್ತೆ ಅತಿಥಿ ಉಪನ್ಯಾಸಕರ ಹೋರಾಟದ ಮೂಲಕ ಒಂದೊಂದು ತಿಂಗಳ ಕ್ಲಾಸಸ್ ಕಟ್ ಡೌನ್ ಮಾಡಿದ್ರೆ ಶಾಲೆಗೆ ಕಳಿಸಲ್ಲ ತಂದೆ ತಾಯಿ. ಅತಿ ಹೆಚ್ಚು ಬಾಲ್ಯ ವಿವಾಹ ನಡೀತೆ ನಮ್ ಕಡೆ. ಏನ್ ಓದು, ಏನ್ ಬಹಳ ಸಾಧಿಸ್ತೀಯಮ್ಮ, ಹೋಗ್ ಮದುವೆ ಮಾಡು ಅಂತಾರೆ. ನಾಳೆ ಅದು ವರದಕ್ಷಿಣೆ ಕಿರುಕುಳದಿಂದ ಜೀವ ಕಳ್ಕೊತಾರೆ ಹೆಣ್ಮಕ್ಳು. ಅವ್ರ ಆತ್ಮಸ್ಥೈರ್ಯದಿಂದ ಇರಕ್ಕಾಗಲ್ಲ, ಅವ್ರ ಆರ್ಥಿಕವಾಗಿ ಸದೃಢರಾಗಿ ಇರಕ್ಕಾಗಲ್ಲ. ಇದೆಲ್ಲದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇದನ್ನ ನೋಡಿ ಸ್ನೇಹಿತರೆ, ಎಐಡಿಎಸ್ಒ ವಿರೋಧಿಸಿ ಹೇಳ್ತಾ ಇರೋದು, ಇದು ಬರೀ ಯಾದಗಿರಿ ವಿದ್ಯಾರ್ಥಿಗಳ ಸಮಸ್ಯೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಪ್ರತಿಯೊಂದು ಡಿಗ್ರಿ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಾ ಇದ್ದಾರೆ. ಸೊ ಇದನ್ನ ವಿರೋಧಿಸ್ಬಿಟ್ಟು ಇವತ್ತು ಬಹು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಏನು ಅದು ಹುಡುಗಿಯರು ಸೇರಿದ್ದೀರಾ. ನಾನು ಮನಪೂರ್ವಕವಾಗಿ ಮತ್ತೊಮ್ಮೆ ಯಶಸ್ವಿಯಾಗ್ಲಿ ಈ ಹೋರಾಟ ಆದ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಇದಕ್ಕಿನ ಉಗ್ರವಾಗಿ ಹೋರಾಟಗಳನ್ನ, ಇದಕ್ಕಿನ ದೊಡ್ಡ ಮಟ್ಟದ ಹೋರಾಟಗಳನ್ನ ವಿದ್ಯಾರ್ಥಿಗಳು ಕಟ್ಟಿದ್ದಾರೆ ಅಂತ ಹೇಳ್ತಾ ವಿದ್ಯಾರ್ಥಿಗಳ ಹೋರಾಟ ಯಶಸ್ವಿಯಾಗಲಿ. ಇದೇ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.